ನೋಡಿ ಅಲ್ಲಿಂದ ಬರ್ತಾ ಇದೆ ಫಾಲ್ಸು. ಇವಾಗ ಝೂಮ್ ಔಟ್ ಮಾಡ್ತೀನಿ ನೋಡಿ ನಾನು ಎಲ್ಲಿದ್ದೀನಿ ಅಂತ. ಇಲ್ಲಿ ನೋಡಿ ಹಿಂಗೆ ಹೋಗಿ ಇನ್ನೂ 1, 2, 3 ಸ್ಟೆಪ್ ಕೆಳಗಡೆ. 5 ಗಂಟೆ, ಇವಾಗ 7 ಅವರ್ ಆಗಿದೆ. 1.5 ಅವರ್ ಬ್ರೇಕಿಗೆ ನಿಲ್ಸಿದ್ದೀವಿ. 5.5 ಅವರ್ಗೆ 500 ಕಿಲೋಮೀಟ್ರ್ ಹತ್ರ ಹೊಡೆದಿದ್ದೀವಿ. ಜೈ ಶ್ರೀರಾಮ್. ಮೀಟಪ್ ಪಾಯಿಂಟಿಗೆ ಬಂದಿದ್ದು 4:10ಕ್ಕೆ, ಓಡ್ತಾ ಇರೋದು 5:10ಕ್ಕೆ. ಏನು ಹೇಳಿ ಸ್ನೇಹಿತರೆ, ಈ ಕಡೆ ಬಂದ್ಬಿಟ್ಟಿದ್ದೀನಿ. ಏನು ಹೇಳಿ, ಇವ್ರು ಇಲ್ಲಿ ಈ ಲಾರಿಯವ್ರು ಯಾಕೆ ಹಿಂಗೆ ಬಂದರು? ಅಲ್ಲಿ ಹೋಗಲ್ಲ, ಅಲ್ಲೂ ಹೋಗಲ್ವಾ ಅವನು ಜೀವನ ಬಿಡಿಯ. ಈ ಕಡೆ ಬಂದ್ಬಿಟ್ಟು ತಪ್ಪು ಕೆಲಸ ಮಾಡ್ಬಿಟ್ನಲ್ಲ ಲೈಫಲ್ಲಿ. ಓಕೆ, ಲೆಟ್ಸ್ ಗೋ. ಒಳ್ಳೆ ಸನ್ರೈಸ್ ಆಗ್ತಾಯಿದೆ ನೋಡಿ ಹಿಂದೆ. ಹಾವ್ ಬ್ಯೂಟಿ ಬ್ಯೂಟಿ. ಎಷ್ಟೋ ದಿವಸ ಆಗೋಗಿತ್ತು ಈ ಥರ ಸನ್ರೈಸ್ ನೋಡಿ. ಖುಷಿ ಆಯಿತು. ಲೆಟ್ಸ್ ಗೋ. ಇವಾಗ ಎಷ್ಟು ಫಾಗ್ ಆಗಿದೆ, ಎಷ್ಟು ಕೂಲ್ ಆಗಿದೆಯೋ ಅಷ್ಟೇ ಬಿಸಿಲಿರುತ್ತೆ. ಆಮೇಲೆ ಹೋಟೆಲ್ಗೆ ಬಂತು ರೀ, ಹೋಟೆಲ್ಗೆ ಬಂದು ಇಲ್ಲಿ ರೈಡ್ಗೆ ತಗೊಳ್ಳಿ. ಅಲ್ಲಿಗ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬಿಂದ ಇದು 39ನೇ ರೈಡ್ ಇವತ್ತು. ಸೊ ಆಲ್ರೆಡಿ ಚಿತ್ರದುರ್ಗ ಹತ್ರ ಉಪಾಧ್ಯಾಯ್ ಒಳ್ಳೆ ಫುಲ್ಲು ಫಾಗಿದೆ. ಯಾವುದೋ ವಿಂಡ್ಮಿಲ್ಸೇ ಕಾಣಿಸ್ತಾ ಇಲ್ಲ ಮುಂದೆ. ನೋಡಿಯಲ್ಲಿ ಅಲ್ಲೊಂದು ವಿಂಡ್ಮಿಲ್ ಇದೆ, ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನಿಮಗೂ ಕಾಣಿಸ್ತಾ ಇಲ್ಲ, ನನಗೂ ಕಾಣಿಸ್ತಾ ಇಲ್ಲ. ಇರಲಿ. ಸೊ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಾಯ್ಸ್ ಎಲ್ಲ ಇವಾಗ ಟುವರ್ಡ್ಸ್ ರಾಣೆಬೆನ್ನೂರಿಗೆ ಹೋಗಿ ಅಲ್ಲಿಂದ ಡೈವರ್ಷನು. 8:30 ಆಗಿದೆ ಟೈಮ್, ಅರ್ಧ ಗಂಟೆ ಅಷ್ಟೇ. ಸೊ ಈ ಗ್ರೂಪಲ್ಲಿ ಇವತ್ತಿನ ರೈಡಲ್ಲಿ 13 ಜನ ಇದ್ದೀವಿ ಅಷ್ಟೇ. ಸೊ ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಜನ ಹೋಗ್ತಾ ಇರೋದು ರೈಡ್ಗೆ. ಇರಲಿ. ಸೊ ಬನ್ನಿ, ಅಂದಾಗ ಹಂಗೆ ಮಾತಾಡಿಕೊಂಡು ಹೋಗೋಣ. ಲೆಟ್ಸ್ ಗೋ. ಹೊನ್ನವರ. ಹಾಂ, ಸಾಗರವನವರ. ಸಾಗರನೇನಾ? ಓಹೋ, ಅಲ್ಲೇ ಕುಮಟಾ, ಆ ಕಡೆ ಈ ಕಡೆ ಶರಾವತಿ ಬ್ಯಾಕ್ ವಾಟ್ರು ಅಲ್ಲೇ. ಹಾಂ ಹೌದು, ಕೋಗಾರ್ ಮೇಲೆ. ಹಾಂ, ಚೆನ್ನಾಗಿದೆಯಾ? ಓ ನೋಡೋಣ. ಒಳ್ಳೆ ಹಂಗೆ ಮಾತಾಡಿಕೊಂಡು ಹೆಂಗಿರುತ್ತೆ ನೋಡೋಣ ಮುಂದೆ ರೈಡು. ಆ್ಯಸ್ ಆಫ್ ನಾವು ಇಲ್ಲಿವರೆಗೂ ಒಳ್ಳೆ ಸಖತ್ತಾಗಿದ್ದು ಚಿಲ್ಲಾಗಿ. ಇವಾಗೂ ಹಂಗೆ ಇದೆ, ಫುಲ್ಲು ಫಾಗಾಗಿ. ಸೊ ವೆದರೇ ಹಂಗೆ ಇವಾಗ, ಫಾಗಿನ ವೆದರ್. ಸೂರ್ಯಜಿಯವರು ಕಣ್ಮರೆ ಆಗೋಗ್ಬಿಟ್ಟಿದ್ರು ಬೆಳಿಗ್ಗೆ ಕಾಣಿಸ್ಕೊಂಡು 7 ಗಂಟೆ ಆದಮೇಲೆ. ಇವಾಗಲೇ ಕಾಣಿಸ್ಕೋತಾ ಇರೋದು. ಸ್ಟಾರ್ಟ್ ಆಯಿತು ಬಾಯ್ಸ್, ರೆಡಿಯಾಗಿ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಚಿತ್ರದುರ್ಗಕ್ಕೆ ಸುಮಾರು ಸಲ ಬಂದಿದ್ದೀನಿ, ಎಷ್ಟು ಸಲ ಬಂದಿದ್ದೀನಿ ಅಂತ ಲೆಕ್ಕ ಇಲ್ಲ. ಬಟ್ ಏನಪ್ಪ ಬೇಜಾರು ವಿಷಯ ಅಂದರೆ ಒಂದ್ಸಲಿನೂ ಚಿತ್ರದುರ್ಗ ಕೋಟೆನೇ ನೋಡೋಕ್ಕಾಗಿಲ್ಲ ನನ್ನ ಕೈ. ಏನು ಅಂತ ಗೊತ್ತಿಲ್ಲ. ಅದೆಲ್ಲ ಸಮಯ ಸಂದರ್ಭ ಎಲ್ಲ ಬರಬೇಕು. ಏನು ಮಾಡೋಣ ಹೇಳಿ. ಹೋಗ್ಬೇಕು ಒಂದ್ಸಲಿ, ಪಕ್ಕ ಹೋಗ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ. ಹೈವೇ ಬಿಟ್ಟು ಇವಾಗ ಸ್ಟೇಟ್ ಹೈವೇ ತೊಗೊಂಡಿದ್ದೀವಿ. ಚೆನ್ನಾಗಿದೆ ರೋಡು. ಮುಂದೆ ಏನು ಕತೆ ಅಂತ ಗೊತ್ತಿಲ್ಲ, ನೋಡೋಣ. ಪೋಸ್ಟ್ ಹಾಕಿದ್ರು BC ಪಾಟೀಲ್ ಅವ್ರದ್ದು, ಅವ್ರದ್ದೇನೋ ಊರಿದು. ಪಾಂಡುರಂಗ ವಿಠಲ ದೇವ್ರೇ ಕಾಪಾಡಿ. ಇದು ಮೊದಲು ನಮ್ಮ ಹಂಪಿಲಿ ಇದ್ದಿದ್ದು, ಹಂಪೆಯಲ್ಲಿ ವಿಜಯ ವಿಠಲ ಟೆಂಪಲ್. ನೋಡಿ ಇಲ್ಲಿ KKB ಶಿವಮೊಗ್ಗಕ್ಕೆ ಹೋಗ್ತಾ ಇದೆ. ರೈಟು ಬರೋ ಶ್ರೀ ಅನ್ನಪೂರ್ಣೇಶ್ವರಿ. ಓ ಏನು ಅಣ್ಣ, ಅಯ್ಯಪ್ಪ. ಹಾಂ, ಈ ಕಡೆ ಹೋದ್ರೆ ಬಿಡು. ಅಯ್ಯೋ ಧೂಳು. ಯಪ್ಪ. ಬಸ್ಸೇ ಬಂದ್ಬಿಟ್ಟ ಕಡೆ ಮೇಲೆ. ಧೂಳಲ್ಲಿ ಗೊತ್ತಾಗಿಲ್ಲ ಅವನಿಗೆ. ಧೂಳಲ್ಲಿ ಕಾಣ್ತಾ ಇಲ್ಲ ಅವನು. ಅಯ್ಯೋ ರಾಮ, ಒಳ್ಳೆ ಮಜಾ. ಇಲ್ಲಿ ಫಾಸ್ಟಾಗಿ ಹೋಗಿ ಭಯ ಆಯ್ತದೆ. ಸಡನ್ ಆಗಿ ಅಡ್ಡ ಬಂದ್ರೆ ಪಕ್ಕ ಹೊಗೆ ನಡ್ಕಮೆ. ಬಂದ ಅಲ್ಲಿ. ಉಯ್ ಉಯ್, ಏನೋ ಫಾಗು, ಫುಲ್ ಫಾಗು. ಅಯ್ಯೋ ನೋಡ್ಕೊಳಪ್ಪ. ಜಾಲಿ ಬೈಸ್, ಜಾಲಿ. ತಿರುಗೋಣ.
ಯಪ್ಪ ಯಾರು ಇಲ್ಲ ನಮ್ಮ ಜೊತೆ ಇವಾಗ. ಓ ಮಧು ಬಂಗಾರಪ್ಪರವರು ನೋಡೋ ಇಲ್ಲಿ ಹಾಕೋರಲ್ಲ ಸರೋಬ. ಕ್ರಾಸಿಂಗ್ ಸರೋಬ. ಓ 380 ಹಾಯ್ ಇದು ಹಾಯ್ ಅಂತವ್ರೆ ಶಿಷ್ಯ. ಹಾಯ್ ಅಂತಾರೆ ಯಾರು ಗೊತ್ತಾಗ್ತಿಲ್ವಲ್ಲ. ಬಾರಪ್ಪ ಮುಂದೆ ಬಾರು. ಓ ಹೌದಾ? ಓ ಎಲ್ಲಿರೋದು? ಓ ಹೌದಾ? ಅದೇ ನೋಡಿದ್ವಿ 390 ಅಂತ ಅವ್ನು ಹೇಳ್ದ ಇವಾಗ. ಹೌದಾ? ಸೂಪರ್ ಬ್ರೋ, ಖುಷಿ ಆಯಿತು. ಎಲ್ಲಿ ಸರ 1 ಅವರ್ ಹೋಗ್ತಿದ್ದೀವಿ. ಹಾಂ ಹಾಂ ಓಕೆ 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 1 ಅವರ್ ಹೋಗ್ತಿದ್ದೀವಿ. ಹಾಂ ಸಖತ್ ಖುಷಿ ಆಯಿತು. ಇಲ್ಲೇ ಇರೋದಾ ನೀವು? ಬೆಂಗಳೂರಲ್ಲಿ ಇರ್ತೀನಿ. ಹಾಂ ವರ್ಕ್ ಬಿಟ್ಟಿದ್ದೀನಿ. ಓಕೆ ಓಕೆ ಅದಕ್ಕೆ ಇಲ್ಲಿದ್ದೀರಾ? ನೈಸ್. ಓಕೆ ಸಿಗೋಣ ಬೆಂಗಳೂರು. ಹಾಂ ಹೀಗೆ ಹಾಂ ಸಿಗೋಣ. ಬಾಯ್ ಬಾಯ್. ರೋಡಲ್ಲೆಲ್ಲ ಚೆಚ್ಚಾಡ್ಕೊಂಡು ಬಂದ್ಬಿಟ್ಟು ಗಾಡಿ ತೊಳ್ಸಿದ್ದೆಲ್ಲ ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಫುಲ್ಲು ಧೂಳಾಗ್ಬಿಟ್ಟಿದೆ. ಹಿಂಗಿತ್ತು ಅಂದರೆ ಗೇರ್ಸು ಸಮೇತ ಎಲ್ಲ ಧೂಳಾಗ್ಬಿಟ್ಟಿದೆ. ಯಾವುದೋ ಒಂದು ಚಿಕ್ಕ ಊರಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಕೇಳಿಸ್ಕೊಳ್ಳಿ, ರೇಡಿಯೋ ಹಾಕಿದ್ದಾರೆ. ಇಂಥ ಸಾಂಗು ಕಟಿಂಗ್ ಶಾಪು ಇವಾಗ ಗೊತ್ತಾಯ್ತು ನೋಡಿದ್ಮೇಲೆ. ಓಕೆ ಲೆಟ್ಸ್ ಹ್ಯಾವ್ ಸಮ್ ಜ್ಯೂಸ್. ಅದೇ ಲೆಫ್ಟಿಂದ ಹೋಗ್ಬೇಡ್ವೋ, ಇವನು ಯಾರು ಲೆಫ್ಟಿಂದ ಹೋಯ್ತವನೆ. ಜಾಲಿ ಇವನು. ಓ ಸುಸ್ವಾಗತ ಅಂತೆ. ಎಲ್ಲಿಗೆ ಸುಸ್ವಾಗತ ಇದು? ಯಾವ ಊರಿಗೆ? ಸಿದ್ದಾಪುರಾಗೆ ಸುಸ್ವಾಗತ. ಓಕೆ ಏನೋ ಮಾಡ್ತಾವನು. ಅವನು ಇರಬೇಕು. ಯಾವ ಗಾಡಿ ಅದು? ಅವ್ರೆ ಅಯ್ಯೋ ಅವರೇ ಅದು ಇರೋರೆಲ್ಲ ಕೆಳಗಡೆ ನಾನು ಆಮೇಲೆ ಹಾಕೊಂಬಂದು ಸಿದ್ದಾಪುರ ಕೂತಿದ್ದೀವಿ ಕರೆಕ್ಟು ಅಂತ. ಜಾಲಿ. ಯಾರು ಇಲ್ವೋ, 4 ಜನ. ನಾವು 4-5 ಜನ ಇರೋದು. ಆದರ್ಶ ಯಾರ ಆಯ್ ಅಂತವ್ರು ಏನ್ಬಿಟ್ಟು. ನಡೀರಿ ಹೋಣ ಬಂದರು. ಘಾಟ್ ಸೆಕ್ಷನ್ ಇಳಿತಾ ಇದ್ದೀವಿ. ಯಾವ ಘಾಟು ಗೊತ್ತಿಲ್ಲ. ಇದು ಜನ ತುಂಬ ಕಮ್ಮಿ ಇದ್ದಾರೆ. ಕುಮಟಾಗಿ ಹೋಗುತ್ತೆ ರೋಡು. ಬ್ಯೂಟಿಫುಲ್ ಆಗಿದೆ ಕಾಡು, ಬಟ್ ರೋಡು ವರ್ಷ ಆಗಿದೆ. ಅಯ್ಯೋ ಏನೋ ಇದು ಹಿಂಗಿದೆ ಮುಂದೆ. ಅರುಣಾಚಲ್ ಫೀಲ್ ಕೊಡ್ತಾ ಇದೆ. ಚಿಕ್ಕ ರೋಡು, ಫುಲ್ಲು ಘಾಟು. ಅಲ್ಲಿನಿಗೆ ಹೋಗ್ಬೇಕಾದ್ರೆ ಹಿಂಗೆ ಸ್ನೇಹಿತರೆ. ಮೈ ಗಾಡ್, ಫಾರೆಸ್ಟ್ ಸಖತ್ತಾಗಿದೆ. ರೋಡ್ ಸ್ವಲ್ಪ, ಬಟ್ ಎಲ್ಲ ಕಡೆ ಲ್ಯಾಂಡ್ಸ್ಲೈಡ್ ಆಗಿದೆಯೋ. ಫಾಲ್ಸು ನೋಡ್ದಾ ಸಿಕ್ಬಿಡ್ತು. ಮಳೆಗಾಲದಲ್ಲಿ ಹೆಂಗಿರುತ್ತೆ ಹೇಳಿದು ಫಾಲ್ಸು? ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೈಟ್ ಒಂದ್ಸಲಿ ರೋಡಲ್ಲಿ ಬಂದಾಗ ಜ್ಞಾಪಕ. ಚೆಕ್ ಪೋಸ್ಟ್ ನೋಡಿದ್ದು ಜ್ಞಾಪಕ. ಶರಾವತಿ ಕಣಿವೆ ಘಾಟ್ ಸೆಕ್ಷನ್. 5 ಗಂಟೆ, ಇವಾಗ 7 ಅವರ್ ಆಗಿದೆ. 1.5 ಅವರ್ ಬ್ರೇಕಿಗೆ ನಿಲ್ಸಿದ್ದೀವಿ. 5.5 ಅವರ್ಗೆ 500 ಕಿಲೋಮೀಟ್ರ್ ಹತ್ರ ಹೊಡೆದಿದ್ದೀವಿ. ನಿಲ್ಸಿದ್ದೀವಿ. ಹೌದು 5.5 ಅವರ್ಗೆ ಹೊಡೆದಿದ್ವಿ. ಬೀಜದ ಇರುತ್ತೆ. ಕೈಯೆಲ್ಲ ನೋಡಿ ಹೆಂಗೋಗ್ಬಿಟ್ಟಿದೆ. ಓಕೆ ಏನಾಯ್ತು? ಓಕೆ ಗುರು ಈ ಥರ ಜಾಲಿ. ಹೌದಾ? ಅಲ್ಲ ಹಿಂಗೆ ಹೋದ್ರೆ ಬೇಕಾಗುತ್ತೆ. ಹೆಂಗೆ ಹೊಡ್ಕೊಂಡ್ ಬಂದಿದ್ದೀವಿ ಅಂದರೆ ಅಪ್ಪ 5 ಅವರ್ಗೆ ಬೆಂಗಳೂರಿಂದ ಇಲ್ಲಿಗೆ ಎಲ್ಲ ಲೂಸ್ ಆಗ್ಬಿಟ್ಟಿದೆ. ಎಲ್ಲ ಟ್ರೀಟ್ ಮಾಡ್ಕೋತಾರೆ. ಒಂದು ಹೆಡ್ಲೈಟ್ ಲೂಸು, ಅಲ್ಲಿ ಪಾಗ್ಲೆಮ್ಸ್ ಲೂಸು, ಮಿರರ್ಸ್ ಲೂಸು, ಎಲ್ಲ ಲೂಸು. ಒಟ್ಟಲ್ಲಿ ನಾವು ಲೂಸ್ ಆಗ್ಬಿಟ್ಟಿದ್ದೀವಿ. ಇವಾಗ ಇಲ್ಲಿಗೆ ಬಂದು ಎಂಥ ಹಬೆ ಹೊಡಿತಿದೆ ಅಂದರೆ ಆಗ್ತಾಯಿಲ್ಲ. ಯಪ್ಪ ಸಖತ್ ಹಬೆ. ಒಂದು ಇದು ಕ್ರೀಮ್ ಬಂದು ತಿಂತಾಯಿದ್ದೀವಿ ನೋಡಿ. ಚಾಲಿ ಬಂದರು ಯಾರು ನಮ್ಮವರೇ ಬಂದರು ರಾಮು. ಓ
ಬುಲೆಟ್ಟು. ನಮಸ್ಕಾರ ಸಂತೋಷ್. ಚೆನ್ನಾಗಿದ್ದೀನಿ. ಓಹ್ ಹಳೇ ಬುಲೆಟ್ಟು. ಹ್ಞೂ ಹಾಂ ಇನ್ನೂ ಕರ್ಕೊಂಡು ಹೋಗ್ತವ್ರೆ. ಪಾಪ ಎದುರಿಸ್ತವನೆ. ಎದುರಿಸ್ತವನು ಇವನು. ಓಡ್ತಾಯ್ತದು 100 ಸ್ಪೀಡಲ್ಲಿ. ಪ್ಯೂರ್ ಆಗಿದೆ ನೀರು ನೋಡೋಕ್ಕೆ, ಬಟ್ ಇಳಿದ್ಮೇಲೆಲ್ಲ ನೀರು ಹರಿತಾ ಇದೆ ಅಲ್ಲ ಆ್ಯಕ್ಚುಲಿ ಲೈಟಾಗಿ. ಓಕೆ, ಸಂತೋಷ್ ಅವ್ರನ್ನ ಮಾತಾಡ್ಸೋಣ. ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ. ನೀವು? ರೈಡ್ ಹೇಗಿತ್ತು? ಸೂಪರ್. ಹೆವಿ ಫಾಸ್ಟಲ್ಲಿ ಬಂದುಬಿಟ್ರೆ. ಅಯ್ಯೋ 2 o'clock ಮೇಲೆ ಆಗತ್ತಂತ, ನೀವು 1 o'clockಗೆ ರೀಚ್ ಆದಿ. ಊಟ ಎಲ್ಲ ಆಯಿತು ನೋಡಿ. ಇದೆ ಪ್ರಾಪರ್ಟಿ ಇಲ್ಲೇ ಸ್ಟೇ ಆಗಿರೋದು. ಬೆಂಗಳೂರಿಂದ ಫಾಸ್ಟಾಗಿ ಬಂದ್ಬಿಟ್ಟು ಲೋ ಮಲ್ಕೊಂಡವ್ರೆ ಮಲ್ಗಕ್ಕೆ. ನೋಡಿ ಹೆಂಗೆ ಮಲ್ಕೋರೆ. ರೂಮ್ ನೋಡಿ ಹೆಂಗಿದೆ, ಚೆನ್ನಾಗಿದೆ ರೂಮ್. AC ಇದೆ, ಎಲ್ಲ ಇದೆ. ಹುಡುಗರು ನೋಡಿ ಹೆಂಗೆ ಮಲ್ಕೊಂಡವ್ರೆ. ಅಯ್ಯೋ ಏನು ಹಿಂಗೆ ಮಲ್ಕೊಬಿಟ್ಟವ್ರಲ್ಲ. ಇವಾಗ ಇಲ್ಲಿಂದ ಒಂದು ಫಾಲ್ಸ್ಗೆ ಹೋಗ್ತಾಯಿದ್ದೀವಿ, ಹೊಸಗೋಡ್ ಫಾಲ್ಸ್ ಅಂತೇಳಿ. ಸೊ ಇಲ್ಲಿಂದ 15 ಕಿಲೋಮೀಟ್ರ್, ಅಲ್ಲಿಂದ ಒಂದು ಸ್ವಲ್ಪ ಟ್ರೆಕ್ ಅಂತೆ. ಸೊ ಲೆಟ್ಸ್ ಗೋ. ಒಳ್ಳೆ ಊಟ ಮಾಡಿಕೊಂಡು ಇವಾಗ ಒಂದು ಆಫ್ ರೋಡ್ ಟ್ರೈಲ್ಸ್ಗೆ ಹೋಗ್ತಾಯಿದ್ದೀವಿ, ಚಿಕ್ಕ ರೋಡ್ ಟ್ರೈಲ್ಸ್ಗೆ ಹೋಗ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ. ಪರ್ಫೆಕ್ಟ್ ಕೋಸ್ಟಲ್ ವೈಬ್ಸು ಇದು ಆ್ಯಕ್ಚುಲಿ. ರೂಟು ನೋಡಿ ಎಲ್ಲ ಕಡೆ. ನಾವು ಅವಾಗಿಂದ ಬಂದಿದ್ದು ಒಂದು 1/4 ಗಂಟೆಯಿಂದ ರೈಡ್ ಮಾಡ್ತಾಯಿದ್ದೀನಿ ಈ ಒಂದು ರೂಟಲ್ಲಿ. ಹಿಂಗೆ ಇದೆ ಗುರು, ಏನು ಡಿಫ್ರೆನ್ಸ್ ಇಲ್ಲ. ಫುಲ್ಲು ಒಂಥರ ಈ ಥರ ಈ ಮುರಾದಲ್ಲಿ ಮಾಡಿರೋ, ಮುರಾಕಲ್ಲು ಅಂತಾರೆ ಇದನ್ನು ನಮ್ಮ ಭಾಷೆಯಲ್ಲಿ. ಅದರಲ್ಲಿ ಮಾಡಿರೋ ಗೋಡೆಗಳು, ಅದಾದಮೇಲೆ ರೋಡ್ ಸೈಡಲ್ಲೇ ಫುಲ್ಲು ತೋಟಗಳು, ಒಂಥರ ತೆಂಗಿನ ಮರಗಳು, ಸಕ್ಕತ್ತಾಗಿದೆ ವೈಬ್ಸ್. ಒಂಥರ ನೋಡಿ ಹಳೆ ಮನೆಗಳು, ಈ ಥರದ್ದು ಬ್ಯೂಟಿ. ಸೊ ಆಫ್ ರೋಡ್ ಬಿಗಿನ್ಸ್. ಸ್ಕೂಲ್ ಬಸ್ ಹೋಗ್ತಾಯಿದ್ದಲ್ಲಪ್ಪ, ಹೆಂಗೆ ಇದು ಸ್ಕೂಲ್ ಬಸ್ ಎಲ್ಲ ಹೋಗ್ತಾಯಿದೆ ಇಲ್ಲಿ. ಐ ಆಮ್ ಸರ್ಪ್ರೈಸ್ಡ್. ಸಕ್ಕತ್ತಾಗಿದೆ. ಏನು ಹೇಳಿ ಇಲ್ಲಿ ಏನು ಗುರು ಇದು. ಓ ಮೈ ಗಾಡ್ಸ್. ಓ ಸ್ವಲ್ಪ ಮಿಸ್ಸಿದ್ರು. ಓವಿಂದ ಎಂಥ ರೂಟ್ ಬರೋದು. ಇದೆಲ್ಲ ನಡ್ಕೊಂಡು ಹೋಗೋ ರೂಟ್ ಅನಿಸುತ್ತೆ ನನಗೆ ಗೊತ್ತಿರೋಂಗೆ. ನೋಡೋಣ. ಫುಲ್ ಆಫ್ ರೋಡ್, ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ಈ ರೂಟು. ಓ ಅಲ್ಲಿ ಫಾಲ್ಸು ಮುಂದೆ ನೋಡಿ ಬೈ, ಫಾಲ್ಸು ಅಲ್ಲಿ. ಓ ಎಲ್ಲಿದೆ ಗುರು ಫಾಲ್ಸ್? ಅದು ಲಿಟ್ರಲಿ ಆ ಬೆಟ್ಟದ ಮೇಲಿದೆ. ಓ ಮೈ ಗಾಡ್. ಓಲಿ ಶೇಟ್. ಗಾಡಿನ ಪಾರ್ಕ್ ಮಾಡಿ ಇವಾಗ ಟ್ರೆಕ್ ಮಾಡ್ತಾಯಿದ್ದೀವಿ ಫಾಲ್ಸ್ಗೆ. ಸೊ ಇಲ್ಲಿಂದ ಒಂದು ಅರ್ಧ ಗಂಟೆ ಟ್ರೆಕ್ ಇದೆಯಂತೆ. ಬಟ್ ಟೈಮ್ ಬಂದ್ಬಿಟ್ಟು 5 ಆಗಿದೆ. ಸೊ ಆದ್ದರಿಂದ ಏನು ಅಂತ ಗೊತ್ತಿಲ್ಲ ಹೆಂಗೆ ಅಂತ. ಈ ಕಡೆ ಹಾಕಿದ್ದಾರೆ ಹಿಂಗೆ ಅಂತ. ಇಲ್ಲಿ ಏನಂದರೆ ಮೊದಲೇ ಹ್ಯೂಮಿಡಿಟಿ, ಅದ್ರ ಮೇಲೆ ಇದು ಅರ್ಧ ಕಿಲೋಮೀಟ್ರ್ ಇದೆ ಇಲ್ಲಿ ಕೆಳಗಡೆ. ಓ ಇಲ್ಲಿ ಸೂಪರು ನೋಡಿ. ಈ ಥರ ವಾಟರ್ ಸ್ಟ್ರೀಮ್ಸ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಕೂಲಾಗಿ ತಂಪಾಗಿದೆ. ಕಾಡು ನೈಸ್. ಇಲ್ಲಿ ಗೈಡ್ ಇಲ್ಲ ಅಂದರೆ ಕಳೆದೋಗ್ಬಿಡ್ತೀವಿ ಆ್ಯಕ್ಚುಲಿ. ಹಂಗಿದೆ ಇದು ಡೆನ್ಸು, ಸಖತ್ ಡೆನ್ಸ್ ಇದೆ. ಬಾಬಾ ಓ ಫೈನಲಿ ವಿ ರೀಚ್.
ಹೊಸಕೋಡ್ ಫಾಲ್ಸ್ ಡನ್. ತೋರಿಸ್ತೀನಿ ನೋಡಿ ವ್ಯೂ. ಓಹೋ, ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ, ಬ್ಯೂಟಿಫುಲ್ ಆಗಿದೆ. ವಾವ್, ಎಲ್ಲಿ ಮೇಲೆ? ಓ, ಅಲ್ಲಿವರೆಗೂ ಹೋಗ್ಬೋದಾ? ಓಕೆ ಓಕೆ ಓಕೆ. ಸೇಮ್ ಮಹಾರಾಷ್ಟ್ರದ್ದು ಕಾಲು ವಾಟರ್ ಫಾಲ್ಸ್ ಥರ ಇದೆ. ನಿಮಗೆ ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಇವಾಗ ಏನು ಗೊತ್ತಾಗ್ತಾಯಿಲ್ಲ ಆ್ಯಕ್ಚುಲಿ. ಸ್ಟೆಪ್ ಬೈ ಸ್ಟೆಪ್ ಒಂದು ಎಷ್ಟು ಸ್ಟೆಪ್ ಇದೆ ಇದು ಅಂದಾಜು? 15 ಸ್ಟೆಪ್ ಇದೆಯಾ? ಯಪ್ಪ, ಏನು ಗುರು, ಲಿಟ್ರಲಿ ಬೆಟ್ಟದಿಂದನೇ ಬೀಳ್ತಾ ಇದೆ ನೀರು, ಬೆಟ್ಟದಿಂದನೇ ಬರ್ತಾ ಇರೋದು. ಬ್ಯೂಟಿ ಟಾಪ್ ಅಲ್ಲೆಲ್ಲೋ ಇದೆ ಸ್ನೇಹಿತರೆ. ಅಯ್ಯೋ, ಕ್ಯಾಮ್ರಾದಲ್ಲಿ ನಿಮಗೆ ಏನೂ ಇಲ್ಲ ಅಂತ ಅನಿಸುತ್ತೆ, ಬಟ್ ಈ ಕಣ್ಣು ಮುಂದೆಯಿಂದ ಕಣ್ಣಲ್ಲಿ ಹತ್ರದಿಂದ ನೋಡಿದಾಗ ಬ್ಯೂಟಿ. ನೋಡಿ, ಅಲ್ಲಿಂದ ಬರ್ತಾ ಇದೆ ಫಾಲ್ಸು. ಇವಾಗ ಝೂಮ್ ಔಟ್ ಮಾಡ್ತೀನಿ ನೋಡಿ ನಾನು ಎಲ್ಲಿದ್ದೀನಿ ಅಂತ. ನೋಡಿ, ಹಿಂಗೆ ಹೋಗಿ ಇನ್ನೂ 1, 2, 3 ಸ್ಟೆಪ್ ಕೆಳಗಡೆ. ಯಾವ ಕಾಲು ಇದು ನೋಡಿ, ಹೊಸಕೋಡ್ ಫಾಲ್ಸ್ ವಾಟರ್ ಫಾಲ್ಸ್. ಯಪ್ಪ, ಬೆಂಕಿ ಗುರು ಇದು. ಬಾಬಾ ಬ್ಯೂಟಿ, ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ವಾಟರ್ ಫಾಲ್ಸ್ ಮಾತ್ರ. ಒಂದ್ಸಲಿ ನೀವು ಏನಾದರೂ 1 ಅವರ್ ಕಡೆ ಬಂದರೆ ಏನಿಲ್ಲ, ಗಾಡಿ ಬರುತ್ತೆ ಒಂದು ಪಾಯಿಂಟ್ವರೆಗೂ, ಆಮೇಲೆ ಅಲ್ಲಿಂದ ಒಂದು 30 ಮಿನಿಟ್ಸ್ ಚೆಕ್ ಮಾಡಬೇಕಷ್ಟೇ. ಅಷ್ಟೊಂದೇನು ಕಷ್ಟ ಇಲ್ಲ, ಅಷ್ಟೊಂದೇನು ಈಸಿನೂ ಇಲ್ಲ. ಸೊ ಬೇಸ್ ಪಾಯಿಂಟ್ ರೀಚ್ ಆದ್ವಿ. ಇಬ್ರು ಕಳೆದೋಗಿದ್ರು, ಸಿಕ್ಕವ್ರು ಇವಾಗ ಕಾಡಲ್ಲಿ ಕಳೆದೋಗ್ಬಿಟ್ಟಿದ್ರು. ಯಾರು? ಅಯ್ಯೋ ದೇವಾ, ಅಯ್ಯೋ ಬಿದೋಗ್ಬಿಟ್ಟವ್ರು, ನಮ್ಗೆ ಗೊತ್ತಾಗಿಲ್ಲ. ಜಾಲಿ ಓ ಮೈ ಗಾಡ್, ಏನೇನೋ ಆಗಿದೆ. ಓಕೆ, ಸೊ ಸ್ನೇಹಿತರೆ, ಇವತ್ತಿನ ದಿವಸ ಮುಗೀತು, ಆಯಿತು, ಎಲ್ಲ ಮುಗೀತು. ಪ್ಲೇಸ್ ನೋಡಿದ್ವಿ, ಇನ್ನೇನು ಇನ್ನು ರೂಮ್ಗೆ ಹೋಗೋದು, ಮಲ್ಕೊಳ್ಳೋದು ಅಷ್ಟೇ. ಊಟ ಮಾಡಿ ಇವತ್ತು, ಯಾಕೆಂತಂದರೆ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಮಲ್ಕೊಳ್ಳೇಬೇಕು. ಫಾಲ್ಸ್ ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ. ನೀವು ಈ ಥರ ಅವರು ಇನ್ನೂ ಬೇಜಾನ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತೆ ಇಲ್ಲೆಲ್ಲ, ಒಳ್ಳೊಳ್ಳೆ ಫಾಲ್ಸ್ಗಳಿಗೆ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ಗೆ. ಸೊ ಟ್ರೆಕ್ಕಿಂಗು ಇಂಟ್ರೆಸ್ಟ್ ಇರೋರು ಬರ್ಬೋದು. ಮತ್ತು ನಮ್ಮ ಥರ ಕ್ಲಬ್ ರೈಡ್ಸ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಬರಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಬರ್ಬೋದು. ಅದಕ್ಕೂ ಕೂಡ ಓಕೆ, ಏನಾದರೂ ಓಕೆ. 1 ಅವರ್ ಪ್ಲ್ಯಾನ್ ಮಾಡ್ತಾ ಇರ್ತೀರಲ್ಲ ಅಂಥವ್ರಿಗೆ ಒಳ್ಳೆ ಒಂದು ಇವರು ಗೈಡ್ ಅಂತಲೇ ಹೇಳ್ಬೋದು. ಬ್ಯೂಟಿ. ಮಳೆಗಾಲದಲ್ಲಿ ಇನ್ನೂ ಚಿತಾಲ್ಪತ್ತಲ್ಲಿ ಇವಾಗೇನು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ನೋಡಿ, ಕಮ್ಮಿ ಇದೆ, ಫಾಸ್ಟಾಗಿ ಬರುತ್ತೆ. ಜಸ್ಟು